ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ತುಂಬ ದಿವಸ ಆಗೋಯಿತು ವರಲಕ್ಷ್ಮಿ ಹಬ್ಬ ಆಗಿ ಗೊತ್ತಾಯಿತು, ಬಟ್ ಎಡಿಟಿಂಗ್ ನಿಜವಾಗ್ಲೂ ಟೈಮ್ ಸಿಕ್ಕಿರಲಿಲ್ಲ. ಬೇರೆ ಬೇರೆ ನಡೀತಾ ಇತ್ತು ಫ್ಯಾಮಿಲಿಯಲ್ಲಿ. ಸೊ ಅದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಹಾಕ್ತೀನಿ ಏನಕ್ಕೆ ಎತ್ತ ಅಂತ. ಸೊ ಇವತ್ತಿನ ವ್ಲಾಗ್ ನೋಡ್ಕೊಂಬನ್ನಿ. ವರಲಕ್ಷ್ಮಿ ಹಬ್ಬದ್ದು ಬೆಳಗ್ಗೆ ಹೋಗಿ ಅರ್ಶಿನ ಕುಂಕುಮ ಎದುರುಗಡೆ ಮನೆ ಆಂಟಿ ಮನೇಲಿ ಹೋಗಿ ತೊಗೊಂಬಂದ್ವಿ. ತುಂಬ ಚೆನ್ನಾಗಿ ಕುಣಿಸಿದ್ರು ಅಲ್ವಾ. ಅದಾದಮೇಲೆ ಯದುವೀರ್ ಬರ್ಡೇ ಇತ್ತು. ಸೊ ಯದುವೀರ್ ಬರ್ಡೇಗೆ ಯಾವಾಗಲೂ ವರ್ಷ ಅವರು ಅನ್ನದಾನ ಇಟ್ಕೊತಾರೆ. ಸೊ ಆ ಆಶ್ರಮಕ್ಕೆ ಹೋಗಿದ್ವಿ. ಇವಾಗ ರಾ ವಿಡಿಯೋ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಧ್ಯಾನ್ ಹಗ್ಗಿ ಮಾಡು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಹೇಳೋ. ವೆರಿ ಗುಡ್. ಕಾರಲ್ಲಿ ಬಂದ್ರಾ? ನಾವೇ ಫಸ್ಟ್ ಬಂದ್ಬಿಟ್ಟಿದ್ದೀವಿ. ಚೆನ್ನಾಗಿದ್ದೀರಾ ಆಂಟಿ? ಇಂದ ಕೊಡು ಯದು ಪಪ್ಪುಗೆ ಹ್ಯಾಪಿ ಬರ್ಡೇ ಅಂತ ಕೊಡು. ಆಂಟಿ ಚೆನ್ನಾಗಿದ್ದಾರೆ. ಏನು ಹಾಯ್, ಥ್ಯಾಂಕ್ ಯು. ಇವಾಗಲೇ ಜಸ್ಟ್ ಅದೇ ಶಾಂತಿಗ ಹಾಗೆ ಕೊಟ್ಟ. ಅಯ್ಯೋ ಬೆಳಗ್ಗೆ ಎದ್ದಾಗಿಂದ ಬಾಯ್ ಅದು ಮನೆಗೆ ಹೋಗ್ಬೇಕು, ಬಾಯ್ ಅದು ಮನೆಗೆ ಹೋಗ್ಬೇಕು. ನಮ್ಮನೆಲ್ಲ ತಾಚಿ ಮಾಡಿ ಇವತ್ತು ಹೋಗ್ಬೇಡ ಮನೆಗೆ. ಇಬ್ರು ಮ್ಯಾಚ್. ಚೆನ್ನಾಗಿದ್ದೀನಿ. ನೀವು? ಅಲ್ಲಿ ಮಣ್ಣು ಹುಷಾರು. ಇವರಿಬ್ರು ನೋಡಿ ಅಲ್ಲಿ ಟಿವಿ ಅಂತಾನೇ ಬರುತ್ತೆ. ಪೂಜಾ ನಾನು ಸೌಂದರ್ಯ ಪೂಜೆ ಎಲ್ಲ ಮುಗಿ. ನೀನು ಇವನು ಹಾಯ್ ಹೇಳ್ತಾನಂತೆ. ಇವನು ಹಾಯ್ ಹೇಳ್ತಾನಂತೆ ನಿಮ್ಮ ಬ್ಲಾಗ್ಗೆ. ಹಾಯ್ ಮಾಡು. ಹಾಯ್ ಅತ್ತೆ ಬ್ಲಾಗ್. ಹಾಯ್. ಸೊ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಬಂದಿದ್ದು. ಬನ್ನಿ ಹೋಗಿ ಊಟ ತಿನ್ನೋಣ. ಅಂದರೆ ನಾವು ತಿನ್ನಂಗಿಲ್ಲ, ವ್ರತ ಮಾಡ್ತಿದ್ದೀವಲ್ಲ, ಬರೀ ಫ್ರೂಟ್ಸ್ ಹಾಲಲ್ಲಿ ಮಾತ್ರ ಇರಬೇಕು. ಇವರೆಲ್ಲ ತಿಂತಾರೆ. ಏನಾದರೂ ಸ್ವೀಟ್ ತಿನ್ಬೇಕು ಅಷ್ಟೇ. ಸ್ವೀಟು ಇದೆ, ಅನ್ನ ರಸಂ ಪಲಾವ್ ಏನೇನು ಮಾಡ್ತೀವಿ. ವ್ಲಾಗ್ ಮಾಡ್ತಾವ್ರೆ ಮಕ್ಕಳೆಲ್ಲ. ಆಗಲಿ ಅಣ್ಣ ಅವ್ರಿಬ್ರು ನೋಡಿ. ಅಯ್ಯೋ 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 ಅಯ್ಯೋ. ಯದುನೇ ಕಾಣಿಸ್ತಾ ಇಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಲಾಸ್ಟ್ ಟೈಮು ಇದೇ ಆಶ್ರಮನ ತೋರಿಸಿದೆ. ಇದೇ ಆಶ್ರಮದಲ್ಲಿ ಸೌಂದರ್ಯ ಅವರು ಕೂಡ ಅನ್ನದಾನ ಮಾಡ್ತಾರೆ ಅವರ ಮಗನ ಎವ್ರಿ ಬರ್ತ್ಡೇಗೆ. ಸೊ ತುಂಬ ಖುಷಿ ಅನಿಸುತ್ತೆ ಅಲ್ವಾ. ಎಲ್ಲೋ ಏನೋ ದುಡ್ಡು ವೇಸ್ಟ್ ಮಾಡೋ ಬದಲು ಈ ಥರ ಮಕ್ಕಳಿಗೋಸ್ಕರ
ಒಂದು ಅನ್ನದಾನನೋ ಏನೋ ಒಂದು ಇಟ್ಕೊಂಡ್ರೆ ಮಕ್ಕಳಿಗೂ ಒಳ್ಳೆಯದಾಗುತ್ತೆ, ಮತ್ತು ತಿನ್ನೋವಂಥ ಊಟ ತಿಂತಾರಲ್ವ ಆ ಮಕ್ಕಳಿಗೂ ಲೈಕ್ ತೃಪ್ತಿ ಅಂತ ಅನಿಸುತ್ತೆ. ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಸೊ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಅಷ್ಟೇ ಯದುವೀರ್ಗೆ ಹ್ಯಾಪಿ ಬರ್ಡೇ ಅಂತ ಬ್ಲೆಸ್ ಮಾಡಿಬಿಟ್ಟು ಅವ್ನು 100 ವರ್ಷ ಚೆನ್ನಾಗಿ ಖುಷಿಯಾಗಿರಲಿ, ಹ್ಯಾಪಿಯಾಗಿರಲಿ ಅಂತ ಆಶೀರ್ವಾದ ಮಾಡಿ. ಸೊ ಎಲ್ಲ ಮಕ್ಕಳು ಶ್ಲೋಕನ ಹೇಳ್ತಿದ್ರು, ಅಂದರೆ ಪ್ರೇಯರ್ ಮಾಡ್ತಾರೆ ಊಟಕ್ಕೆ ಮುಂಚೆ, ಅದನ್ನು ಮಾಡ್ತಾಯಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ನನ್ನ ಪಾಡಿಗೆ ನನ್ನ ಮನೆಗೆ ಹೋದೆ. ಸೊ ಅದಾದಮೇಲೆ ಸಾಯಂಕಾಲ ಈ ರೀತಿ ರೆಡಿ ಆಗಿದ್ವಿ. ಇದು ನಮ್ಮ ಪಕ್ಕದ ಮನೆ. ಸೊ ನಮ್ಮ ಮನೆಯ ಸುತ್ತಮುತ್ತ ಎಲ್ಲ ನಾನು ಅರಿಶಿನ ಕುಂಕುಮ ತೊಗೊಳಕ್ಕೆ ಹೋಗಿದೆ. ಈ ಥರ ರೆಡಿಯಾಗಿದ್ದೆ. ಈ ಸ್ಯಾರಿ ಎಲ್ಲಿ ಇಸ್ಕೊಂಡೆ ಅಂದರೆ ಸೌಂದರ್ಯ ಅವ್ರ ಹತ್ರನೇ ಇಸ್ಕೊಂಡಿದ್ದು. ಇದು ಜಸ್ಟ್ 950, ಬಟ್ ತುಂಬ ಚೆನ್ನಾಗಿದೆ. ಮತ್ತು ಫ್ಲೀಟ್ಸ್ ಕೂಡ ಅಷ್ಟೇ ತುಂಬ ಲಾಂಗಾಗಿ ಬರುತ್ತೆ, ಯಾಕಂದರೆ ಇದಕ್ಕೆ ಬ್ಲೌಸ್ ಪೀಸ್ ಸಪ್ರೇಟಾಗಿ ವೈಟ್ ಕಲರ್ ಕೊಟ್ಟಿದ್ರು. ಬಟ್ ನನಗೆ ಹೊಲಿಸ್ಕೊಳ್ಳೋಕೆ ಅಷ್ಟು ಬೇಗ ಆಗಿರಲಿಲ್ಲ, ಅಂದರೆ ಈಸ್ಕೊಂಬಿಟ್ಟಿದ್ದೆ, ಇಟ್ಬಿಟ್ಟಿದ್ದೀನಿ, ಮರ್ತೇ ಹೋಗಿದ್ದೀನಿ. ಸೊ ಅದಕ್ಕೆ ವರಲಕ್ಷ್ಮಿ ಹಬ್ಬಕ್ಕೆ ಹಾಕ್ಕೊಳ್ಳೋಣ, ಚೆನ್ನಾಗಿದೆ ಅನಿಸುತ್ತೆ ಅಂತ ಅಂದ್ಬಿಟ್ಟು. ಹೆಂಗಿದ್ರು ನಮ್ಗೆ ಹಬ್ಬ ಇರಲಿಲ್ಲ, ಬಟ್ ಅರಿಶಿನ ಕುಂಕುಮಕ್ಕಾದರೂ ಹೋದಾಗ ನಾವು ನೀಟಾಗಿ ರೆಡಿಯಾಗಿ ಹೋಗಬೇಕು ಅಂತ ನಮ್ಮ ಅತ್ತೆ ಹೇಳ್ತಾಯಿದ್ರು. ಡ್ರೆಸ್ಸಲ್ಲೆಲ್ಲ ಬೇಡ, ಸ್ಯಾರಿ ಹಾಕ್ಕೊಂಡು ಹೋಗು ಅಂತ. ಅದಕ್ಕೋಸ್ಕರ ಈ ಸ್ಯಾರಿ ಹಾಕ್ಕೊಂಡೆ. ಸೊ ಈ ಗೋಲ್ಡನ್ ಕಲರ್ ಬ್ಲೌಸ್ ಬಂದುಬಿಟ್ಟು ನಾನು ರೆಡಿಮೇಡು ಜಾತ್ರೆ ಇತ್ತಲ್ವ ಆವಾಗ ಇಸ್ಕೊಂಡಿದ್ದು, ಅದಕ್ಕೆ ಮ್ಯಾಚ್ ಮಾಡಿಕೊಂಡು ಈ ಥರ ರೆಡಿ ಆಗಿದ್ದೆ. ಸೊ ನೋಡಿ ಎಲ್ಲ ಮನೆಯ ಲಕ್ಷ್ಮಿ ಕೂಡ ತುಂಬಾ ಕ್ಯೂಟಾಗಿತ್ತು. ಸೊ ರೂಪಾ ಆಂಟಿ ಮನೆ ಲಕ್ಷ್ಮಿ ಆವಾಗಲೇ ನಾನು ತೋರಿಸಿದ್ನಲ್ವ, ಅವ್ರ ಮನೆ ಲಕ್ಷ್ಮಿ ಎಲ್ಲ ತುಂಬಾ ನನಗಂತೂ ಖುಷಿ ಅಂತ ಅನಿಸ್ತು ಎಲ್ಲರ ಮನೇಲಿ ಲಕ್ಷ್ಮಿ ನೋಡಿಬಿಟ್ಟು. ಸೊ ರಾ ವೀಡಿಯೋಸ್ ಹಾಕ್ತೀನಿ, ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬನ್ನಿ. ಸೊ ಈ ಲಕ್ಷ್ಮಿ ಅಂತೂ ತುಂಬಾ ಕ್ಯೂಟಾಗಿತ್ತು. ಆ ಡಿಸೈನ್ ಎಲ್ಲ ಅವ್ರ ಮನೆಯವರೇ ಸೇರ್ಕೊಂಡು ಮಾಡಿದ್ದಂತೆ. ನನಗಂತೂ ಖುಷಿ ಅಂತ ಅನಿಸ್ತು. ಸರಿ ಅಂತ ಹೇಳಿಬಿಟ್ಟು ಇವಾಗ ಕಸ್ತೂರಿ ಅಕ್ಕ ಮನೆಗೆ ಹೋಗಿದ್ವಿ. ಅಲ್ಲಿ ನೋಡಿ ನಮ್ಮ ಪಾಪು ಮತ್ತು ಆರುಷು ಎಲ್ಲ ಫುಲ್ ಖುಷಿಯಾಗಿದ್ದಾರೆ. ಒಳಗಡೆ ಬೇರೆ ಕುಂಸ್ಬಿಟ್ಟಿದೆ, ಚೆನ್ನಾಗಿದೆ, ದೊಡ್ಡದಾಗಿ ಅಲ್ವಾ ಅಕ್ಕ? ಹಂಗೆ ತೋರ್ಸಕ್ಕಾದ್ರು. ಇದು ಬಂದು ನಮ್ಮ ವರ್ಷಿಣಿ ಅವ್ರ ಮನೆಯ ದೇವರು. ತುಂಬ ಕ್ಯೂಟಾಗಿ ಕಾಣಿಸ್ತಿದಾರಲ್ಲ, ಸಕ್ಕದಾಗಿ ರೆಡಿ ಮಾಡಿದ್ದಾರೆ. ಆ್ಯಕ್ಚುಲಿ ಅಣ್ಣ ಮತ್ತು ಅಕ್ಕ ಇಬ್ಬರು ಸೇರ್ಕೊಂಡು ಮಾಡಿರೋದು. ಅದನ್ನೆಲ್ಲ ಮುಗಿಸ್ಕೊಂಡು ಸೌಂದರ್ಯ ಅವ್ರ ಮನೆಗೆ ಹೋದೆ. ಅವ್ರ ಮನೇಲಿ ಇವತ್ತು ವರಲಕ್ಷ್ಮಿ ಹಬ್ಬದ ಜೊತೆಗೆ ಯದುವೀರ್ ಬರ್ತ್ಡೇ ಜೊತೆಗೆ ಸತ್ಯನಾರಾಯಣ ಪೂಜೆ ಕೂಡ ಇಟ್ಕೊಂಡಿದ್ರು. ಸೊ ತುಂಬ ಪ್ಲೆಸೆಂಟ್ ಅನಿಸುತ್ತೆ ಎಲ್ಲ ಒಟ್ಟೊಟ್ಟಿಗೆ ಖುಷಿ ಅಂಶಗಳು ಒಂದೇ ದಿವಸ ಆಗಿದ್ರೆ ಅಂತ ಹೇಳ್ತಾರಲ್ವ, ಅದೇ ರೀತಿ ಆಯಿತು. ಸೊ ಇದನ್ನು ಸ್ವಲ್ಪ ರಾಕ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಹಾಗೆ ನೋಡ್ಕೊಂಬನ್ನಿ. ಮತ್ತು ಎಷ್ಟು ತುಂಬ ಲಕ್ಷ್ಮಿನೇ ಕೂತಿರೋ ಥರ ರೆಡಿ ಆಗಿದ್ರು ಸೌಂದರ್ಯ ಅವರು. ಯಾರ್ಯಾರಿಗೆ ಸೌಂದರ್ಯ ಅವರು ರೆಡಿ ಆಗಿದ್ದಾರೆ, ಅಂದರೆ ಲೈಕ್ ರೆಡಿ ಆಗಿರೋದು ಎಷ್ಟು ಇಷ್ಟ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಕ್ಯೂಟ್ ಅಂತ ಅನಿಸಿದ್ರು. ಯಾಕೆಂದರೆ ಅವರು ಚಂದ್ರ ತಲೆಗೆಲ್ಲ ಹಾಕ್ಕೊತಾರಲ್ವ, ಆ ಕಡೆ ಈ ಕಡೆ ಎಲ್ಲ ಅದೆಲ್ಲ ಹಾಕ್ಕೊಂಡಿದ್ರು. ಮೂಗುತಿ ಮಧ್ಯದ ಮೂಗುತಿ ಕೂಡ ಹಾಕ್ಕೊಂಡಿದ್ರು. ಏನೋ ಒಂಥರ ಲಕ್ಷಣವಾಗಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಅಂತ ಅನಿಸ್ತು ನನಗಂತೂ. ಐಶು ಬರಲಿಲ್ಲ, ಮೇಘನ ಐಶು ಬಂದಿಲ್ಲ. ಮನೆ ಹತ್ರ ಅಶೋಕ್ ಕೊಡಬೇಕಾಗಿತ್ತಲ್ಲ ಸಾಯಂಕಾಲ, ಯಾರು ಇರಬೇಕು ಅಂತ. ಒಂದು ಪೂದಲ್ಲಿ ವಸ್ತ್ರ ಮೇಲೆ ನೀರು ಹಾಕಿದೆ. लक्ष्मी समेत श्री सत्यनारायण स्वामी पादार्पितं पावनं शुभं भूयात् विघ्नमस्तु आरोग्यमस्तु शिवं कर्मस्तु अमृतं विद्यते वेदतं विद्यते आ कಡೆ ಬಾಳೆನಮ್ಮ
ಕೇಳಿಸ್ಕೋಬೇಕು. ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು ಲಕ್ಷ್ಮೀ ನಾರಾಯಣ ಅಭೀಷ್ಟದಾರ್ಥಿರಸ್ತು ಉತ್ತರೋತ್ತರಾಭಿವೃದ್ಧಿರಸ್ತು ಧನಧಾನ್ಯಾಭಿವೃದ್ಧಿರಸ್ತು ಮಹಾಲಕ್ಷ್ಮಿಯನುಸಂಸ್ಥಾನಸಿದ್ಧಿರಸ್ತು ಓಂ ತದಾಸ್ತು ಓಂ ತದಾಸ್ತು. ಇದು ಓದುವ ಆಟ. ಮೆಲ್ಲುಗತ್ತು ಬಂಗಾರಿ. ಸೊ ಎಲ್ಲ ಮುಗಿಸ್ಕೊಂಡು ಮೇಲೆ ಹೋದ್ವಿ. ಅಲ್ಲಿ ನೋಡಿದ್ರೆ ಊಟ ಎಲ್ಲ ತುಂಬ ಸಖತ್ತಾಗಿ ಅರೇಂಜ್ ಮಾಡಿದರು. ಈ ಯದುವೀರ್ ಬರ್ಡೇನ ಮೇಲೆ ಟೆರೆಸ್ ಮೇಲೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಎಲ್ಲರೂ ಬಂದು ಮೇಲೆ ಕುತ್ಕೊತಾ ಇದ್ರು. ಯದು ಏ ಬೇಡ ಬೇಡ, ನೋ ನೋ ನೋ, ಕರೆಂಟ್ 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 ಲೈಟಿಂಗ್ಸ್. ಓ ಫ್ಲಕ್ಚುಯೇಷನ್. ಯದು ಯದು ಯದು, ನಂಗೆ ಕೊಡ್ತೀಯ ಡ್ರೆಸ್ಸು? ವಿಲ್ ಯು ಗಿವ್ ಮೀ ಪ್ಲೀಸ್? ಫೋಟೋ ಸಮೇತ ಎಲ್ಲರೂ ಕಾಯ್ತಾರೆ. ತಳ್ತಾ ಇದಾರೆ ಯಾರೋ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಬರ್ಡೇ ಟು ಯು. ಕ್ಲಾಪ್ಸ್ ಮಾಡಿ. ಫೋಟೋ ಮಮ್ಮ ನಿಮ್ಗೆ ಫೋನ್ ಕೊಡು, ಫೋಟೋಸ್ ಯಾರು ತೆಗಿತಿಲ್ಲ. ಹ್ಯಾಪಿ ಬರ್ಡೇ ಎಲ್ಲ ನಿಂದೆ. ಪೇಪರ್ ಪ್ಲೇಟ್ಸ್ ಆಯ್ತು. ಯದು ಎಲ್ಲಿ? ಯದುನ್ ಕರ್ಕೋಬೇಕು ತಾನೆ ನೀನು? ಅದನ್ನೇ ಮಾಡಬಾರ್ದು. ಇದು
ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಯಿತು. ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಇನ್ನೇನು ಮುತ್ತೈದೆಯರಿಗೆ ಬಾಗ್ನ ಕೊಟ್ಟು ಕಳಿಸೋ ಅಂಥದ್ದು ಶಾಸ್ತ್ರ ನಡೀತಾ ಇತ್ತು. ಮತ್ತು ಸೌಂದರ್ಯ ಅವ್ರ ಮನೆಯಲ್ಲಿ ಈ ಥರ ಒಂದು ಶಾಸ್ತ್ರ ಇದೆ. ಕಾಲಿಗೆ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿ ಮುತ್ತೈದೆಯರಾಗಲಿ ಕನ್ಯೆ ಆಗಲಿ ಲೈಕ್ ಅವ್ರನ್ನ ಲಕ್ಷ್ಮಿ ಅಂತ ಕನ್ಸಿಡರ್ ಮಾಡಿ ಅವ್ರಿಗೆ ರಿಟರ್ನ್ ಗಿಫ್ಟ್ ಥರ ಲೈಕ್ ಬಾಗ್ನ ಕೊಡೋ ಥರ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ಕೊಡ್ತಾರೆ. ಇದೊಂಥರ ಸ್ಪೆಷಲ್ ಅನ್ನಿಸ್ತು. ಅಂದರೆ ನಮ್ಮ ಮನೆ ಕಡೆ ಇಲ್ಲ, ಬಟ್ ಯಾವಾಗಲೂ ಸೌಂದರ್ಯ ಅವ್ರ ಮನೆಗೆ ನಾನು ಅರಿಶಿನ ಕುಂಕುಮಕ್ಕೆ ಹೋದಾಗ ಲಕ್ಷ್ಮಿ ಹಬ್ಬದ ದಿವಸ ಇದೇ ರೀತಿ ಮಾಡಿ ಕಳಿಸ್ತಾರೆ. ಸೊ ಅದೇ ರೀತಿ ಇದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ. ಇದ್ರಲ್ಲಿ ಮಾಡ್ಕೊಂಡು ಅದ್ರಲ್ಲಿ ಇಸ್ತಿತಿ ನಮ್ಮ ವಾಯನ ಇಸ್ತಿತಿ ನಮ್ಮ ವಾಯನ ಇಸ್ತಿತಿ ನಮ್ಮ ವಾಯನ ಇಷ್ಟು ನಡೆದವರು ಕೋರಿತಿ ನಮ್ಮವರ ಕೋರಿತಿ ನಮ್ಮವರ. ಥ್ಯಾಂಕ್ ಯು. ಅಕ್ಕಗೆ ಹೇಳಕ್ ಬರಲ್ಲ, ನೀವು ಹೇಳೋದು ಬಿಡಲ್ಲ. ಇಲ್ಲಿ ನೋಡ್ತೀನಪ್ಪ ನಮ್ ಕಡೆ ಏನೇ ಫಂಕ್ಷನ್ ಆಗಿ ಗೊತ್ತೇರೋ ಬಂದ್ರು ಅಂದ್ರೆ ಫಸ್ಟ್ ಸೊ ಈ ಥರ ಎಲ್ಲರಿಗೂ ಮಾಡ್ತಾಯಿದ್ರು. ನಾನು ಎಷ್ಟೇ ಬೇಡ ಅಂದರೂ ನನ್ನ ಕಾಲು ಕೂಡ ಮುಟ್ಟಿ ಅರಿಶಿನ ಎಲ್ಲ ಹಚ್ಚಿದ್ರು. ನನಗೊಂಥರ ಅನಿಸ್ತು. ಬಟ್ ಸ್ಟಿಲ್ ಇದು ಶಾಸ್ತ್ರ ಮಾಡಲೇಬೇಕು ಅಂತ ಹೇಳಿದ್ರು. ಸೊ ಮಾಡಿಸ್ಕೊಂಡು ಮತ್ತು ಸ್ಯಾರಿ ಕೂಡ ಕೊಟ್ಟರು. ಅವರ ವೃದ್ಧಿ ಸಿಲ್ಕ್ ಸ್ಯಾರೀಸ್ ಅಂದರೆ ಅದರಿಂದನೇ ರಿಟರ್ನ್ ಗಿಫ್ಟ್ಸ್ ಎಲ್ಲರಿಗೂ ಕೊಟ್ಟರು. ತುಂಬ ಕ್ಯೂಟಾಗಿದೆ. ನಾನು ಆ ಸ್ಯಾರಿನ ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಮತ್ತು ನಾನು ಹಾಕ್ಕೊಂಡಿರೋದು ಕೂಡ ಅದೇ ಅವ್ರ ಹತ್ರನೇ ಪರ್ಚೇಸ್ ಮಾಡಿರೋವಂಥ ಸ್ಯಾರಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಯಾರಾದರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹೋಗಿ ತೊಗೋಬೋದು, ಅದೊಂದು ಹೇಳ್ತೀನಿ. ಇವ್ರು ಕೂಡ ವ್ಲಾಗರು. ಸೌಂದರ್ಯ ಅವರೇ ನನಗೆ ಪರಿಚಯ ಮಾಡಿಕೊಟ್ಟಿದ್ದು. ಸೌಂದರ್ಯ ಅವ್ರಿಗೆ ಆವಾಗಿಂದ ಕ್ಲೋಸ್ ಫ್ರೆಂಡ್ಸು. ಸೊ ಇವ್ರದ್ದು ಒಂದು ಚಾನಲ್ ಇದೆ, ಪ್ರಕೃತಿ ವ್ಲಾಗ್ಸ್ ಅಂತ. ದಯವಿಟ್ಟು ಯಾರ್ಯಾರು ಇನ್ನೂ ಚಾನಲ್ನ ನೋಡಿಲ್ಲ ಹೋಗಿ ನೋಡಿ ಒಂದ್ಸಲ. ಒಂದು 4-5 ವಿಡಿಯೋನ ನೋಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕನ್ನಡ ವ್ಲಾಗರ್ಸ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಸೊ ಸೌಂದರ್ಯ ಅವರು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರಲ್ವ, ಪದೇ ಅದನ್ನೇ ಹೇಳ್ತಾ ಇದ್ದೀನಿ, ದೃಷ್ಟಿ ತೆಗೆದುಬಿಡ್ತೀನಿ ಹಾಗೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಮೇಯ್ನಾಗಿ ಅದೇ ನಮಗೆ ಮೋಟಿವೇಶನ್. ಓಕೆನಾ? ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.